ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದೋಳಿ ಬನ ಸಂಘಟನೆ ವತಿಯಿಂದ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತೇನು ಮೊನ್ನೆ ದಿನ ನಡೆದಂಥ ಅಕ್ಟೋಬರ್ 6 ದಿವಸ ನಡೆದಂಥ ಸುಪ್ರೀಂ ಕೋರ್ಟಿನಲ್ಲಿ ಭಾರತದ ಮುಖ್ಯ ನ್ಯಾಯಾಧೀಶರಾದಂಥ BR ಗವಾಯಿ ಅವರ ಮೇಲೆ ಏನು ಒಂದು ಕಿಶೋರ್ ರಾಕೇಶ್ ಅಂತ ವಕೀಲರು ಸುಯಶತನ ಮಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಅಲ್ಲಿ BR ಗವಾಯಿ ಆದಂಥ ಏನು ನ್ಯಾಯಮೂರ್ತಿ ಅವರಾಗಲಿ ಯಾವುದೇ ಧರ್ಮದ ಬಗ್ಗೆ ಆಗಿರ್ಬೋದು, ಯಾವುದೇ ಜಾತಿಯ ಬಗ್ಗೆ ಯಾವುದೇ ರೀತಿ ಮಾಡಿರೋದಿಲ್ಲ. ಯಾಕೆಂದರೆ ಅದು ಏನು ಐತಪ್ಪ ಅಂದ್ರೆ ಮಧ್ಯಪ್ರದೇಶದ ಒಂದು ಏನದ ವಿಷ್ಣು ಒಂದು ದೇವಸ್ಥಾನ ಇದೆ, ಅದು ಧ್ವಂಸಗೊಂಡಿರ್ತೈತಿ. ಧ್ವಂಸಗೊಂಡಾಗ ಏನಾಕತಿ ಅದನ್ನು ಪುನರುತ್ಥಾನ ಅದನ್ನು ಒಂದು ಅಭಿವೃದ್ಧಿ ಪಡಿಸ್ಬೇಕಂತ ಅವರು ಅರ್ಜಿ ಹಾಕಿರ್ತಾರೆ ಸುಪ್ರೀಂ ಕೋರ್ಟ್ ಹಾಕಿದಾಗೆ. ಬಟ್ ಅಲ್ಲಿ ಸುಪ್ರೀಂ ಕೋರ್ಟದ ನ್ಯಾಯಮೂರ್ತಿಗಳು ಏನು ಆದೇಶ ಮಾಡ್ತಾರೆ, ಇದು ನೀವು ಪುರಾತತ್ವ ಇಲಾಖೆಗೆ ಸಂಬಂಧಪಡ್ತೈತಿ, ಭಾರತದ ಪುರಾತತ್ವ ಇಲಾಖೆಗೆ ಸಂಬಂಧಪಡ್ತೈತಿ, ಇದನ್ನ ನೀವು ಅಲ್ಲೇ ಮನವಿ ಮಾಡಿಸ್ಕೊಳ್ರಿ ಅನ್ನೋ ಮಾತನ್ನ ನ್ಯಾಯಾಧೀಶರು ಆದೇಶ ಮಾಡ್ತಾರೆ. ಆ ಆದೇಶವನ್ನು ಅವರು ಅದನ್ನ ಬೇರೆ ರೀತಿ ತಿರುತುಗೊಳಿಸಿ ನ್ಯಾಯಮೂರ್ತಿಗಳಿಗೆ ಒಂದು ಅವಮಾನ ರೀತಿಯಲ್ಲಿ ಒಂದು ಸಂವಿಧಾನಕ್ಕೆ ಧಕ್ಕೆ ಬರುವಂಥದ್ದು. ಬಟ್ ಒಂದು ಸಂವಿಧಾನಕ್ಕೆ ಧಕ್ಕೆ ಬರೋ ತಾವು ಕೂಡ ಒಬ್ಬರು ವಕೀಲರಾಗಿ ಒಂದು ತಾವು ಕೂಡ ಅಂತ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದುಕೊಂಡು ತಾವು ಕೂಡ ಒಂದು ನ್ಯಾಯದ ಪರವಾಗಿ ಕೆಲಸ ಮಾಡುವಂತರಾಗಿ ಒಂದು ಈ ಭಾರತದ ಮುಖ್ಯ ನ್ಯಾಯಾಧೀಶರ ಒಂದು ಅವ್ರಿಗೆ ಸುಯಶತ ಒಂದು ಕೆಲಸ ಮಾಡ್ತಾರೆ. ಇದು ಅತಿ ನಾಚಿಕೆಯಾದಂಥ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಆಗಬಾರ್ದು. ಯಾಕೆಂದ್ರೆ ಒಂದು ಭಾರತದ ಅವರು ಎಸೆದಂಥ ಅವ್ರಿಗೆ ಎಸೆದಲ್ಲ, ಒಂದು ಭಾರತದ ಸಂವಿಧಾನಕ್ಕೆ ಎಸೆದಂಥದ್ದು ಒಂದು ಗುರಿಯಾಗಿದೆ. ಅದಕ್ಕೆ ಇದನ್ನು ನಾವು ಸಂಘಟನೆಯಿಂದ ಖಂಡಿಸ್ತೀವಿ. ಇದನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಮತ್ತು ಗಡಿಪಾರ ಮಾಡಬೇಕು. ಮತ್ತು ಅವ್ರು ಏನು ಹೇಳಿಕೆ ಕೊಟ್ಟರು, ವಿಷ್ಣುದು ಧ್ವಂಸ ಏನಾಗಿತ್ತಲ್ಲ ಅದನ್ನು ಪುರಾತತ್ವ ಇಲಾಖೆಗೆ ಸಂಬಂಧಪಡ್ತೈತಿ. ನೀವು ಮನವಿ ಏನಾದ್ರು ಮಾಡ್ಕೊಳ್ದಿದ್ರೆ ಭಾರತದ ಪುರಾತತ್ವ ಇಲಾಖೆಗೆ ನೀವು ಮನವಿ ಮಾಡಿಕೊಡ್ರಿ. ಬಟ್ ಇದು ಯಾವುದೇ ರೀತಿದು ಇದು ಸಾರ್ವಜನಿಕವಾಗಿಲ್ಲ, ಇದು ಅಲ್ಲಿ ನೋಡ್ರೆ ಪ್ರಚಾರಿಕವಾಗಿ ಇದೆ. ಇದರ ಆಸಕ್ತಿ ಅನ್ನೋದು ಏನೈತಿ, ಒಂದು ವ್ಯಕ್ತಿಯುತವಾಗಿರ್ಬೋದು, ಒಂದು ರಾಜಕೀಯವಾಗಿ ಇರ್ಬೋದು, ಒಂದು ಮನೆತನ ಸಂಬಂಧಪಟ್ಟದಾಗ ಅದರ ಸಂಬಂಧಾಗಿ ನೀವು ಇದನ್ನ ಎಬ್ಬಿಸಿದ್ರಿ. ನೀವು ಇದನ್ನ ಏನು ಮಾಡ್ರಿ, ಪುರಾತತ್ವ ಇಲಾಖೆಗೆ ನೀವು ಇದನ್ನ ಮನವಿ ಮಾಡಿಕೊಡ್ರಿ. ಮನವಿ ಮಾಡಿ ಸರ್ ಅದು ಏನು ವಿಷ್ಣು ದೇವಸ್ಥಾನಕ್ಕೆ ಏನೈತಿ ಪರಿಹಾರ ಪುರಾತತ್ವ ಇಲಾಖೆ ಮಾಡ್ತಂತ ಬಟ್ ಹೇಳಿದಾರೆ. ಅವ್ರಿಗೆ ಯಾವುದೇ ರೀತಿ ಅವರು ದೇವರ ಬಗ್ಗೆ ಆಗಿರ್ಬೋದು, ಜಾತಿ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿ ಅವಹೇಳನಕರ ಅವ್ರು ಮಾಡಿಲ್ಲ. ಬಟ್ ಅದನ್ನು ಬೇರೆ ರೀತಿ ತಿರುತುಕೊಂಡು ಇವತ್ತು ಕಿಶೋರ್ ವಕೀಲರು ಏನು ಇದನ್ನು ಮಾಡಿದ್ದಾರೆ, ಅವಕ್ಕೆ ಕಾನೂನು ಕ್ರಮದಲ್ಲಿ ಸಂವಿಧಾನ ಉಳಿಯಬೇಕಂದ್ರೆ ಸಂವಿಧಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾರತದ ಒಂದು ಅತಿ ದೊಡ್ಡ ಸಂವಿಧಾನ ಇದು. ಬಾಬಾ ಸಾಹೇಬ್ರಿಗೆ ಒಂದು ದೊಡ್ಡ ಸಂವಿಧಾನ ಇದೆ. ಆ ಸಂವಿಧಾನ ಕಪ್ಪು ಚಿಕ್ಕೆ ಬರುವಂಥ ವ್ಯವಸ್ಥೆ ಆಗಿದೆ. ದಯಮಾಡಿ ಇದನ್ನು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಇದನ್ನು ಗಣನೆಯಲ್ಲಿ ಇಟ್ಕೊಂಡು ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಬಸವರಾಜ್ ಲಗ್ಮಣ್ಣವ್ರು ಅಂತೇಳಿ, DSS ಧಾರವಾಡ ಜಿಲ್ಲಾಧೀಶ ಕಾದರೋಳಿ ಬನ.